ಇದಕ್ಕೆ ಕಮಿಷನರ್ಗಳಿಂದ ಹಿಡಿದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಅವ್ರಿಗೆ DGM ಅಂತೇನೋ ಕರೀತಾರೆ, ಆಮೇಲೆ ADG ಅಂದರೆ ಅಡಿಷನಲ್ ಜನರಲ್ ಮ್ಯಾನೇಜರ್ ಅಂತ ಇದ್ದಾರೆ, ಎಲ್ಲರೂ ಕೂಡ ಫೀಲ್ಡ್ ಮೇಲೆ ಇರಬೇಕು ಅಂತ ಅವ್ರಿಗೆ ಹೇಳಿದ್ದಾರೆ. ನಾನು ಫೀಲ್ಡ್ಗೆ ಬಂದಾಗ ಹೆಚ್ಚು ಕಮ್ಮಿ ಕಾದರೆ ಮತ್ತೆ ಸುಮ್ಮನೆ ನಾನೇನಾದರೂ ಬೈದರೆ ಮಾಡಿದರೆ ದಯವಿಟ್ಟು ಆವತ್ತು ತಪ್ಪು ತಿಳ್ಕೊಬೇಡಿ. ನಾನು ಇವತ್ತೇ ಅವ್ರಿಗೆ ಅಡ್ವಾನ್ಸಾಗಿ ಹೇಳಿದೆ, ನಾನು ಫೀಲ್ಡ್ ಬಂದಾಗ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ನೀವು ಅದಕ್ಕೆ ಪ್ರತಿಕ್ರಿಯೆಯನ್ನು ನಿರೀಕ್ಷೆ ಮಾಡಬೇಕಾಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ಅನಿವಾರ್ಯ ಆದರೆ ನಾನೇನಾದರೂ ಮತ್ತೆ ಬೇಜಾರು ಮಾಡಿದರೆ ಸಿಟ್ಟು ಮಾಡಿದರೆ ನನ್ನನ್ನು ದೂಷಣೆ ಮಾಡಬೇಡಿ ಅಂತ ಇವತ್ತು ಅವ್ರಿಗೆ ಹೇಳಿದ್ದೇನೆ. ಅವರೆಲ್ಲ ಒಳ್ಳೆ ಸಿಸ್ಟಮ್ ನಮ್ಮ ಅಧಿಕಾರಿಗಳು ಇದ್ದಾರೆ, ಮಾಡ್ತಾರೆ, ನಮಗೂ ಜೊತೆ ಕೈ ಜೋಡಿಸ್ತಾರೆ ಅಂತ ನಾನಂತೂ ನನಗೆ ಸುಮ್ಮನೆ ಮಾತು ಹೇಳ್ತಾ ಇಲ್ಲ, ಅವರೆಲ್ಲ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೇನೆ. ನೋಡೋಣ, ಚೆಕ್ ಮಾಡ್ತೀನಿ. ಸ್ವಲ್ಪ ಅವ್ರಿಗೆ ಹಳೆ ಸಿಸ್ಟಮ್ ಇಂದ ಹೊಸ ಸಿಸ್ಟಮ್ಗೆ ಸ್ವಲ್ಪ ನಾವು ಟೈಮ್ ಕೊಡ್ಬೇಕಲ್ಲ. ನಾನು ಯಾವುದು ಪದ ಬಳಸಕ್ ಹೋಗೋದಿಲ್ಲ. ಎಲ್ಲ ಕಡೆ ಏನೇನೋ ವೇರಿಯಸ್ ಇಂಟ್ರೆಸ್ಟ್ ಗ್ರೂಪ್ಗಳು ಇರ್ತವೆ. ನಾವು ಇರೋದೇ ಅದನ್ನೆಲ್ಲ ಸುಧಾರಣೆ ಮಾಡೋಕ್ಕೆ ಅವರು ನಮ್ಮ ಸಮಾಜದವರೇ ತಾನೆ, ಅಂದ್ರೆ ನಮ್ಮ ಪ್ರಜೆಗಳು. ಸಮಾಜ ಅಂದ್ರೆ ಯಾವುದೋ ನಾನು ಜನಾಂಗ ಅಂತ ಹೇಳ್ತಾ ಇಲ್ಲ. ಹೊಸ ಟೆಂಡರ್ ಅಲ್ಲಿ GPS ಇಲ್ಲದೆ ಇದ್ರೆ 1 ಪೈಸಾನು ಪೇಮೆಂಟ್ ಆಗೋದಿಲ್ಲ. ಹೌದು, ವರ್ಷಗಳಿಂದ ಹಿಂಗೆ ನಡ್ಕೊಂಡ್ ಬಂದಿದೆ. ಅದನ್ನ ಈಗ ನಾನು ಹಳೆ ಟೆಂಡರೇ ಇಲ್ಲ, ಈಗ ಬರೀ ಒಂದು ಏನೋ ಪೇಪರಲ್ಲಿ ಆರ್ಡರ್ ಕೊಟ್ಕೊಂಡು ಮುಂದುವರಿಸ್ತಾ ಇದ್ದೀವಿ. ಈಗ ಅವರು ಕೂಡ ನಮ್ದು ಹೊಸ ಟೆಂಡರ್ದಾರರು ಬರ್ತಾರೆ ಅಂತೇಳಿ ಆ ಗಾಡಿಗಳನ್ನು ಅವರು ಎಲ್ಲ ಹಳೆ ಗಾಡಿಗಳಿದ್ದಾವೆ, ಮುರಿದೋಗಿರೋವು, ಸ್ಟಾರ್ಟ್ ಆಗದೆ ಇರೋವು, ಇಂಥ ಗಾಡಿಗಳಲ್ಲೇ ನಡೀತಾ ಇದೆ. ಕರೆಕ್ಟಾ? ಈಗ ಅಲ್ಲಿ ಹೋಗ್ಬಿಟ್ಟು ನಾನೀಗ ಅದಕ್ಕೆ GPS ಹಾಕಿ ಅಂತ ಹೇಳಿದ್ರೆ ಅದು ಹಾಕೋದು ಇಲ್ಲ, ಅವ್ರು ಮಾಡೋದು ಇಲ್ಲ. ಸೊ ಅದಕ್ಕೆ ಹೆಂಗೂ ಹೊಸ ನೀವು ಮಾತಾಡ್ತಾ ಇರೋ ಟೆಂಡರ್ ಬೇರೆ, ಇದು ನಾನು ಮಾತಾಡ್ತಾ ಇರೋದು 33 ಪ್ಯಾಕೇಜ್ದು, ಅದು ಎಲ್ಲ ಫೈನಲ್ ಸ್ಟೇಜ್ಗೆ ಬಂದ್ಬಿಟ್ಟಿದೆ. ಸೊ ಅದನ್ನು ಒಂದ್ಸತಿ ಇಂಪ್ಲಿಮೆಂಟ್ ಮಾಡಿದ ಮೇಲೆ ಅದು ವಿತೌಟ್ GPS ಒಂದು ಪೇಮೆಂಟು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡೋಣ, ಅಲ್ಲಿ ಹಾಗಂತೇಳಿ ನಾನು ಅಲ್ಲಿವರೆಗೂ ಏನು ಮಾಡಲ್ಲ ಅಂತಲ್ಲ. ಇನ್ ದ ಮೀನ್ ಟೈಮ್ ಇದನ್ನು ಸಿಸ್ಟಮ್ ಇತ್ತು, ಈಗ 5-6 ವರ್ಷದಿಂದ ಹಾಕಿಲ್ಲ. ಈಗ ಇದೆ ನಿರ್ಲಕ್ಷ್ಯ ಇಲ್ಲ ಅಂತ ನಾನು ಹೇಳ. ಹೌದು, ಈಗ ನೋಡಿ, ಅಲ್ಲ ನೀವು ಆಕ್ಷನ್ ಏನು ಅಂತ ನೀವು ಕೇಳೋದ್ರಲ್ಲಿ ಸರಿ ಇದೆ, ನಾನು ನೀವು ಕೇಳೋದು ತಪ್ಪು ಅಂತಲ್ಲ. ಆದರೆ ಎಲ್ಲ ಸೊಲ್ಯೂಷನ್ನು ಆಕ್ಷನ್ ಮೇಲೆ ಡಿಪೆಂಡ್ ಆಗಿಲ್ಲ. ನಾವು ಈಗ ಸುಧಾರಣೆಗೆ ಅವ್ರಿಗೂ ಸ್ವಲ್ಪ ಸಮಯ ಕೊಟ್ಟಿದ್ದೇನೆ. ಇವತ್ತು ಒಳ್ಳೆ ಮಾತಲ್ಲಿ ಸ್ವಲ್ಪ ತೀಕ್ಷ್ಣವಾಗಿಯೂ ಕೂಡ ಹೇಳಿದ್ದೇನೆ, ಇದೆಲ್ಲ ಚೇಂಜ್ ಆಗಬೇಕು, ಇಂಪ್ರೂವ್ ಆಗಬೇಕು ಅಂತ. ನಾನು ಸ್ವಲ್ಪ ಅವ್ರಿಗೆ ಟೈಮ್ ಕೊಡಬೇಕಲ್ಲ. ಕೊಟ್ಟು ಅವ್ರು ಏನಾದರೂ ನಾನು ಫೀಲ್ಡ್ಗೆ ಹೋಗ್ತೀನಿ, ನೋಡ್ತೀನಿ, ನೀವು ಹೇಳಿದ ಪಾಯಿಂಟ್ಗಳನ್ನ ಗಮನದಲ್ಲಿ ಇಟ್ಕೊಂಡು ನಾನು ಅಲ್ಲಿ ಹೋಗಿ ಅಬ್ಸರ್ವ್ ಮಾಡ್ತೀನಿ. ಅಲ್ಲಿ ನ್ಯೂನತೆ ಕಂಡು ಬಂದರೆ ಆಕ್ಷನ್ ಫೇಸ್ ಮಾಡಬೇಕಾಗತ್ತೆ.